ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದು ಕಲ, ಆ ಕೊರಂಜಿ ಮೂಲಕ ನನ್ನ ಬಂಗಾರನ ಅವರಿಬ್ಬರನ್ನ ಒಂದ್ ಮಾಡಿದ್ರು ಅನ್ಸ್ತೈತೆ. ಗುರು, ನಿಮ್ಮ ಅವ್ವ ಇದ್ದಾಗ್ಲೂ 4 ಜನಕ್ಕೆ ಒಳ್ಳೇದೇ ಮಾಡ್ತಿದ್ರು. ಓದ್ಬೇಕು, ಒಳ್ಳೇದೇ ಮಾಡ್ತವ್ರೆ. ಒಳ್ಳೆ ತಾಯಿ ಗುರು. ಆದ್ರೆ ಅಂತ ದೇವ್ರಂತ ನನ್ನ ಬಂಗಾರ ಕೂರ್ಬೇಕಾಗಿರೋ ಕುರ್ಚಿನಾಗೆ ಒಂದ್ ವಿಷಕಾರಿ ಅವ್ ಕೂರಕ್ಕೆ ಸಂಚು ಮಾಡ್ತೈತೆ. ಅದನ್ನ ನೆನ್ಸ್ಕೊಂಡ್ರೆ ಮೊಯ್ಯೆಲ್ಲ ಉರಿತೈತೆ ಕಂಡ್ರಲ್ಲ. ಏನ್ ಹೇಳ್ತಿದ್ದೀರ ಬಾವಾ? ಆ ರಾಧಾ ಎಲೆಕ್ಷನ್ ನಿಂತ್ಕೊಂಡು ನಮ್ಮೊಬ್ಬನ ಜಾಗಕ್ಕೆ ಬರಕ್ ನೋಡ್ತಾವಳೆ. ಅದನ್ನ ನೆನ್ಸ್ಕೊಂಡ್ರೇನೆ ನಂಗೆ ಗುರು, ಅವಳು ನಿಂತ್ಕೊಂಡು ಏಟ್ಗೆ ಗೆಲ್ಲೋದಕ್ಕೆ ಅವಳೇನ್ ಮಹಾತ್ಮನ? ಕೂತಾಂತರದ ನರಿ ಅವಳು. ನಮ್ ಬಂಗಾರಮ್ಮ ಅವರು ಅಂದ್ರೇನೋ, ಅವ್ರ ಗತ್ತು ಅಂದ್ರೇನೋ. ಗುರು, ನಮ್ ಜನ ನಾಯಿ ನರಿನೆಲ್ಲ ಗೆಲ್ಸಕ್ಕಿಲ್ಲ ಬಿಡು. ಇಲ್ಲ ಕಲ, ಅವ್ರ ರಾಧಾ ಒಂಥರ ಸಂಚ್ ಮಾಡೋ ನರಿ ಇದ್ದಂಗೆ ಜನಗಳನ್ನ ಯಾಮರ್ಸ್ಬಿಡ್ತಾಳೆ. ಒಂದ್ ವೇಳೆ ಅವಳೇನ ಗೆದ್ಬಿಟ್ರೆ ನನ್ ಬದುಕಿದ್ದು ಸತ್ತಂಗೆ. ಗುರು, ತುಮ್ಕೆ ಬಿಡ್ತವನು. ಇಷ್ಟಕ್ಕೆಲ್ಲ ಯಾಕೆ ಸಹಾಯ ಮಾತಾಡ್ತೀಯ? ಅವಳು ನಿಂತ್ರ ತಾನೆ ಗೆಲ್ಲೋದು. ಅವಳು ನಿಲ್ದಂಗೆ ಮಾಡ್ರೆ ಆಯ್ತು ಬಿಡು. ಇಲ್ಲ ಕಲ, ಅವಳು ನಿಲ್ಬೇಕು. ನಿಂತು ಈ ನಾಯವಾಗಿ ಸೋಲಬೇಕು. ನಮ್ಮೊಬ್ಬನ ಹೆಸರು ಮುಂದೆ ಅವಳು ಠೇವಣಿ ಕಳ್ಕೊಂಡು ಓಡಬೇಕು. ಮತ್ತೆ ನಮ್ಮೊಬ್ಬನ ಸ್ಥಾನ ಅಂದ್ರೆ ಎದ್ರಬೇಕು. ಗುರು, ಈಸಿಯ ಹೇಳ್ದಲ್ವಾ, ನಾವು ನೋಡ್ಕೋತೀವಿ ಬಿಡು. ನೀನ್ ಹೋಗಿ ನೆಮ್ಮದಿಗೆ ಮಲ್ಕೋ ಗುರು. ಇನ್ಮ್ಯಾಗ ನಂಗೆ ನೆಮ್ಮದಿ ನಿದ್ದೆ ಬರಕಿಲ್ಲ ಕಂಡ್ರಲ್ಲ. ರಾಧನ್ ಸೋಲ್ ನೋಡಿದ್ಮ್ಯಾಕೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದು. ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ. ತಗೊಳ್ಳಿ, ನಾಮಿನೇಷನ್ ಮಾಡೋದಕ್ಕೆ ಎಲ್ಲ ಡೀಟೇಲ್ಸ್ ಈ ಫೈಲ್ ಅಲ್ಲಿ ಇದೆ. ಹಾಗಾದ್ರೆ ಈ ಸರಿ ಗೆಲುವು ನಮ್ಮ ಪಕ್ಷಕ್ಕೆ ನಾರಾದ? ಡೌಟೇ ಇಲ್ಲ. ನಿಂತ ಮೇಲೆ ಗೆಲುವು ನಮ್ದೇ. ನಿಮಗ್ ನೀವು ಏನೇನು ಊಹೆ ಮಾಡ್ಕೋಬೇಡಿ. ಬಂಗಾರಮ್ಮನವ್ರು ಸತ್ತಿರ್ಬೋದು, ಆದರೆ ಜನರ ದೃಷ್ಟಿಯಲ್ಲಿ ಅವ್ರಿನ್ನೂ ಸತ್ತಿಲ್ಲ. ರೀ, ನಮ್ ಜನ ಶಾರ್ಟ್ ಟೈಮಿಗೆ ಬದುಕೋರು. ಇವತ್ತವ್ರ ಕಣ್ಣಿಗೆ ಯಾರು ಕಾಣ್ತಾರೋ ಅವರೇ ಹೀರೋ. ಗೆಲ್ಲೋರ್ಗೂ ಉದಾಸೀನ ಬೇಡ ರಾಧ. ಬಂಗಾರಮ್ಮನವರು ಪಕ್ಷದಲ್ಲಿರೋರ್ಗು ಅವರೇ ಗೆಲ್ತಾ ಇದ್ರು. ಅವ್ರಿಗೆ ಜನಗಳ ಸಪೋರ್ಟು ತುಂಬ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಬಂಗಾರಮ್ಮ ಅವ್ರು ಇದ್ದಿದ್ದಕ್ಕೇನೆ ನಮ್ಮ ಪಕ್ಷ ಗೆಲ್ತಾ ಇತ್ತು. ಹಾಗಾದ್ರೆ ಬಂಗಾರಮ್ಮನಿಂದ ಪಕ್ಷದಿಂದ ಬಂಗಾರಮ್ಮ ಅಲ್ವಾ? ಹಾಗೆ ಹೇಳಕ್ಕಾಗಲ್ಲ. ಪಕ್ಷದಿಂದ ಬಂಗಾರಮ್ಮನವ್ರಿಗೆ ಒಳ್ಳೆಯದಾಗಿದೆ, ಪಕ್ಷಕ್ಕೂ ಕೂಡ ಅವರಿಂದ ಕೀರ್ತಿ ಹೆಚ್ಚಿದೆ. ನೋಡಿ ಅಧ್ಯಕ್ಷರೇ, ಕಾಂಪಿಟೇಟರ್ ಇದ್ದಾಗ ಭಯ ಪಡ್ಬೇಕು. ನಮ್ಮ ಆಪೋಸಿಟ್ ಆಗಿ ನಿಂತು ಹೋರಾಡೋರು ಯಾರು ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಭಯ ಪಡ್ಬೇಕು? ಜನ ಬಂಗಾರಮ್ಮ ಇದ್ದಾಗ ಬಂಗಾರಮ್ಮನ್ ನೋಡಿ ಓಟ್ ಹಾಕ್ತಿದ್ರು. ಈಗ ಪಕ್ಷ ನೋಡ್ತಾರೆ, ಪಕ್ಷದಲ್ಲಿ ನಿಂತಿರೋ ನನ್ನನ್ನು ನೋಡ್ತಾರೆ. ಅಕ್ಕಪಕ್ಕ ನಿಲ್ಲೋರು ಯಾರು ಇಲ್ಲ ಅಂದ್ರೆ ಜನ ವಿಧಿ ಇಲ್ಲದೆ ನನಗೆ ಓಟ್ ಹಾಕ್ಬೇಕು. ಒಂದ್ ವೇಳೆ ನಿಮ್ ವಿರುದ್ಧ ಬೇರೆ ಯಾರಾದ್ರೂ ನಿಲ್ತಾರೆ ಅಂದ್ರೆ ಅವಾಗ ನೀವೇನ್ ಮಾಡ್ತೀರಾ? ಈ ಊರಲ್ಲಿ ನನ್ನ ವಿರುದ್ಧ ನಿಲ್ಲೋ ತಾಕತ್ತು ಯಾರಿಗಿದೆ? ತಾಕತ್ತಿಲ್ಲ ಅಂತ ಹೇಳ್ದಾರೆ ಯಾರು?
ಇವನು ಯಾಕೆ ಇಲ್ಲಿಗೆ ಬಂದ? ತಾಕತ್ತಿಲ್ಲ ಅಂತ ಹೇಳ್ದವ್ರು ಯಾರು? ನನ್ನ ಬಂಗಾರ ಇಲ್ಲ ಅಂದಿದ್ ಮಾತ್ರಕ್ಕೆ ಅವ್ರ ಕುರ್ಚಿನಾಗ ಯಾರು ಬೇಕಾದ್ರೆ ಕುತ್ಕೋಬೋದನ್ನೋ ಭ್ರಮೆ ಬೇಡ. ನನ್ನ ಬಂಗಾರ ಯಾರು ಗತಿ ಇಲ್ದಂಗೆ ಈ ಭೂಮಿ ಮ್ಯಾಕಿಂದ ಹೋಗಿಲ್ಲ. ಅವ್ರು ಇಲ್ಲ ಅಂದ್ರೂ ಅವ್ರ ಆಸೆ ಇಟ್ಕೊಂಡಿರೋ ಇಲ್ಲಿ ಸಾನ ಜನ ಅವ್ರೆ. ಸುಮ್ಮನೆ ಮಾತಾಡಕ್ ಬರತ್ತೆ ಅಂತ ಏನೇನೋ ಮಾತಾಡ್ಬೇಡ ಕಂಟಿ. ಎಲೆಕ್ಷನ್ ಅಲ್ಲಿ ನಿಮ್ ಕಡೆ ನಿಲ್ಲೋ ತಾಕತ್ತು ಯಾರಿಗಿದೆ? ಏನು ಕಂಟಿ, ನಿಮ್ಮ ತಾಯಿ ಜಾಗಕ್ಕೆ ನೀನೇ ನಿಂತ್ಕೋಬೇಕು ಅಂತಿದೀಯಾ? ತಮಾಷೆ ಮಾಡ್ಬೇಡಿ ಅಧ್ಯಕ್ಷರೇ. ಓದಕ್ ಬರ್ದಿರೋರೆಲ್ಲ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಜನರು ಸೇವೆ ಮಾಡ್ತಾರಾ? ಏ ರಾಧಾ, ನಿನ್ಗೆ ಎಷ್ಟಿದೆಯೋ ಅಷ್ಟನ್ನ ನೋಡ್ಕೋ, ಅಷ್ಟನ್ನ ಮಾತ್ರ ಮಾತಾಡು. ನನ್ ಗಂಡನ ಬಗ್ಗೆ ಮಾತಾಡೋ ಯಾವ ಯೋಗ್ಯತೆನೂ ನಿನ್ಗಿಲ್ಲ. ನಾನೇನ್ ತಪ್ಪಾಗಿ ಮಾತಾಡ್ತಿಲ್ಲ ಸ್ನೇಹ. ಕಂಟಿ ಓದು ಬರಹ ಗೊತ್ತಿಲ್ಲ, ಅನಕ್ಷರಸ್ಥ ಅಂತ ಮನವರಿಕೆ ಮಾಡ್ತಿದ್ದೀನಿ. ನಾನ್ ನಿನ್ ತರ ಕುತಂತ್ರಿ ಅಲ್ಲ. ಜಾಗ ಸಿಕ್ಕಿದ ಕೂಡಲೇ ಟವಲ್ ಹಾಕ್ಬಿಟ್ಟು ನಾನ್ ಕೊಡ್ತೀನಿ ಅನ್ನಕ್ಕೆ. ಎಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದನ್ನೋ ವಿವೇಕ ನಿನ್ಗಿಂತ ಸಣ್ಣ ನನಗೆ ಅದೇ. ನಾನ್ ನಿನ್ಗೆ ನೋವು ಮಾಡ್ಬೇಕು ಅಂತ ಹಾಗೆ ಹೇಳಿಲ್ಲ ಕಂಟಿ. ನನ್ ವಿರುದ್ಧ ನಿಲ್ಲೋ ತಾಕತ್ತಿದೆ ಅಂದಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ಹೌದು, ನೀನ್ ನಿಲ್ಲಿಲ್ಲ ಅಂದ್ರೆ ಬೇರೆ ಯಾರು ನಿಲ್ತಾರೆ? ನನ್ ಬಂಗಾರನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾರೆ.